ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಂತು ಬಂದಿದೆ. ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಹಣ ಜಮೆ ಆಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ? ಗೃಹಲಕ್ಷ್ಮಿ ಯೋಜನೆ ಹಣ. ತುಂಬ ಜನ ಮಹಿಳೆಯರು ಕೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್, ಹಣ ಬಂದಿಲ್ಲ ಸರ್, ವಿಡಿಯೋ ಮಾಡಿ ಸರ್ ಅನ್ನುವಂಥದ್ದು. ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತೀನಿ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ, ಯಾರ ಅಕೌಂಟಿಗೆ ಹಣ ಬರ್ತಾ ಇದೆ, ಯಾವಾಗಿಂದ ಹಣ ಬರ್ತಾ ಇದೆ, ಪ್ರತಿ ಒಂದು ವಿಚಾರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮೊಂದು ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ, ಒಂದಿಷ್ಟು ಜನ ಕೇಳಿದ್ರಿ, ಎಲ್ಲರೂ ಕೂಡ ಕೇಳಿದ್ರಿ ಬಿಡಿ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ. ಯಾಕೆ ಹಾಗಾದ್ರೆ ಹಣ ಜಮೆ ಆಗ್ತಾ ಇಲ್ಲ? ನನಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಯಾಕೆ ಜಮೆ ಆಗ್ತಾ ಇಲ್ಲ, ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಕ್ವೆಶನ್. ಹಾಗಾದರೆ ನಾನು ಹೇಳುವಂಥದ್ದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಇಲ್ಲಿ ಈ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಾನು ಹೇಳ್ತೀನಿ ಕೇಳಿ. ಇಲ್ಲಿ ನಿಮ್ಮದು ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಿದೆ. ಆ ಒಂದಿಷ್ಟು ಜಿಲ್ಲೆಗಳನ್ನು ನಾನು ಮೊದಲಿಗೆ ಹೇಳ್ತೀನಿ. ಹಾಗಾಗಿ ಈ ಒಂದಿಷ್ಟು ಜಿಲ್ಲೆಗಳನ್ನು ಹೇಳಿದ ತಕ್ಷಣ ವಿಡಿಯೋನ ಸ್ಕಿಪ್ ಮಾಡುವಂಥದ್ದಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಾವು ಏನು ಮಾಡುವಂಥದ್ದಂತ. ಸ್ನೇಹಿತರೆ, ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್, ಹಾಸನ, ಹಾವೇರಿ, ಎಕ್ಸೆಟ್ರಾ. ಅಂದರೆ ಇಷ್ಟೇ ಜಿಲ್ಲೆಗಳಿಗೆ ಹಣ ಬರುತ್ತೆ, ಇದೇ ಜಿಲ್ಲೆಗಳಿಗೆ ಹಣ ಬರುತ್ತೆ, ಹಂಗಿಲ್ಲ. ಅಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಿರುವಂಥದ್ದು. ಅಂದರೆ ಸರ್ಕಾರದಿಂದ DBT ಮುಖಾಂತರ ಹಣ ಜಮೆ ಆಗ್ತಿರುವಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಪದೇ ಹೇಳಲಿಕ್ಕೆ ಹೋಗಲ್ಲ, ಯಾಕಂತಂದು ತುಂಬ ಜನರಿಗೆ ಇದ್ರ ಬಗ್ಗೆ ಅನುಭವ ಇದೆ, ಇದ್ರ ಬಗ್ಗೆ ಗೊತ್ತಿದೆ. ಒಂದಿಷ್ಟು ಜನ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ, ಈಗಾಗಲೇ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ. ಅಂದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ನಾನು ಹೇಳುವಂಥದ್ದು. ಹಾಗಾದರೆ ಯಾರ ಅಕೌಂಟಿಗೆ ಹಣ ಬರುತ್ತೆ? ಇದು ತುಂಬ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಇಲ್ಲಿ ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ. ಇಲ್ಲಿ ಏನೇನು ಅಪ್ಡೇಟ್ಗಳು ಬಾಕಿ ಇದೆ ಈಗಲೂ ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದಿಷ್ಟು ಜನ ನಮಗೇನು ಸಂಬಂಧಪಟ್ಟಿದ್ದಲ್ಲ, ನಮ್ಮ ಬೇಡ ಅಂತ ಹೋಗ್ತೀರಾ. ಹಂಗಲ್ಲ, ನಿಮಗೆ ಜೆನ್ಯೂನ್ ಆಗಿ ನೀವೆಲ್ಲರೂ ಕೂಡ ಸರಿಯಾಗಿ ಏನು 4,000 ಹಣ ಪಡ್ಕೊಳ್ಬೇಕು, 2,000 ಹಣ ಪಡ್ಕೊಳ್ಬೇಕು, ಏನೇ ಆಗಲಿ ನಾನು ಹಣ ಪಡ್ಕೊಳ್ಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಏನು ಮಾಡಬೇಕು ಮುಂದಿನ ಒಂದು ವಿಚಾರ ಅಂದರೆ ಇಲ್ಲಿ ಈಗ ನನಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ಇಲ್ಲಿ ನಾನು ಮೊದಲನೇದಾಗಿ ಸಿಂಪಲಾಗಿ ಹೇಳುವಂಥದ್ದು, ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ. ರೈಟ್, ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ. ಪ್ರತಿಯೊಬ್ಬರಿಗೂ, ಅವ್ರಿವ್ರಿಗೆ ಅಂತಲ್ಲ, ಎಲ್ರಿಗೂ ಹೇಳ್ತಾ ಇರುವಂಥ ತುಂಬ ಜನ ಯೋಚನೆ ಮಾಡ್ತಾರೆ, ನಮ್ಗಲ್ಲ ಇದು, ನಮ್ಗೆ ಹೇಳಿದ್ದಲ್ಲ ಅಂತ. ಎಲ್ರಿಗೂ ಹೇಳ್ತಾ ಇರುವಂಥದ್ದು 101% ನೀವು ಈ ಕೆಲಸವನ್ನು ಮಾಡ್ತೀರಂತಂದ್ರೆ 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾಕೆ ಆಗಲ್ಲ? ರೈಟ್, ಯಾಕೆ ಆಗಲ್ಲ? 100% ಹಣ ಜಮೆ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳಿ, ಇದೇ ರೀತಿಯ ಒಂದು ಟ್ರಿಕ್ಸನ್ನು ಉಪಯೋಗಿಸಿ, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ, ನೀವು ಅಪ್ಲಿಕೇಶನ್ ಹಾಕಿರಬೇಕು. ಇದು ತುಂಬ ಮುಖ್ಯ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನನ್ನು ಹಾಕಿರ್ಬೇಕು. ನೀವು ಅಪ್ಲಿಕೇಶನ್ ಹಾಕದೆ ನಂಗೆ ಹಣ ಬರುತ್ತಂಥದ್ದು ಸುಳ್ಳು. ರೈಟ್, ಸುಳ್ಳು. ನಾನು ಹೇಳ್ತೀನಲ್ಲ, ಅಪ್ಲಿಕೇಶನ್ ಹಾಕದೇನೆ ನಮ್ಗೆ ಹಣ ಬರುತ್ತೆ, ನಂಗೆ ಹಣ ಜಮೆ ಆಗುತ್ತೆ, ಅದು ದೊಡ್ಡ ಸುಳ್ಳು. ನಾವು ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಅಪ್ಲಿಕೇಶನನ್ನು ಹಾಕಿಬಿಟ್ಟು ನಾವಿಲ್ಲಿ ಹಣವನ್ನು ಪಡೆದುಕೊಳ್ಬೋದು. ರೈಟ್, ಎಲ್ಲರೂ ಕೂಡ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟನ್ನು ಕೂಡ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ರೈಟ್, ಅರ್ಥ ಆಯ್ತು ನಿಮ್ಗೆ ನಾನು ಹೇಳ್ತಾ ಇರುವಂಥದ್ದು. ಅದನ್ನು ಮಾಡ್ಕೊಂಡ್ಮೇಲೆ ಎಲ್ರಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ನಾನು ನಿಮಗೆ ಒಂದಿಷ್ಟು ಅಪ್ಡೇಟನ್ನು ಕೊಟ್ಟಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇ ಇಲ್ಲಿ ಸಿಂಪಲಾಗಿ ಇನ್ನೊಂದು 2 ಪಾಯಿಂಟನ್ನು ನಾನು ಹೇಳ್ತಾ ಹೋಗ್ತೀನಿ, ಜಾಸ್ತಿ ಹೊತ್ತು ತಗೊಳ್ಳಲ್ಲ, 1-2 ನಿಮಿಷ. ನಿಮ್ಮ ಒಂದು ಮೊಬೈಲ್ ನಂಬರ್ ಆಯಿತು, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್, ಎಕ್ಸೆಟ್ರಾ ಬಿಡಿ, ಇತ್ಯಾದಿ. ಓಕೆ, ಸರಿ. ಹಾಗಾದರೆ ನಾವು ಹಣವನ್ನು ಪಡೆದುಕೊಳ್ಬೇಕು ಡೈರೆಕ್ಟಾಗಿ. ಹಾಗಾದರೆ ಇಲ್ಲಿ ನಾ ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು? ಇಲ್ಲಿ ನಮ್ಗೆ ಹಣ ಜಮೆ ಆಗ್ತಾ ಇಲ್ವಲ್ಲ. ಈಗ ಡೈರೆಕ್ಟಾಗಿ ಆಗಿರ್ಬೋದು, ಇಂಡೈರೆಕ್ಟ್ ಆಗಿ ಆಗಿರ್ಬೋದು, ಯಾವ ರೀತಿ ಆಗಿರ್ಬೋದು. ನಾನು ಒಟ್ಟಿನಲ್ಲಿ ನನಗೆ ಗೃಹಲಕ್ಷ್ಮಿ ಹಣ ಬೇಕು ಸರ್, ಏನೇ ಹೇಳಿ ಸರ್, ನಮ್ಗೆ ಹಣ ಬೇಕು, ಏನೇ ಹೇಳಿ.
ಅನ್ನುವಂಥದ್ದು ಒಂದಿಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿ ಆ್ಯಂಡ್ ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳಿದೆ, ಮತ್ತೊಂದಿಷ್ಟು ಜಿಲ್ಲೆಗಳ ಹೆಸರು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಒಂದಿಷ್ಟು ಲಿಸ್ಟ್ಗಳ ಬಗ್ಗೆ. ಧಾರವಾಡ, ದಾವಣಗೆರೆ, ಹಾಸನ, ಯಾದಗಿರಿ, ಚಿಕ್ಕಮಗಳೂರು ಆ್ಯಂಡ್ ಅದಾದಮೇಲೆ ಕೊಪ್ಪಳ, ಬಳ್ಳಾರಿ, ಬೀದರ್, ವಿಜಯನಗರ, ವಿಜಯಪುರ, ಧಾರವಾಡ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, ರಾಯಚೂರು, ತುಮಕೂರು, ಮಂಡ್ಯ, ಮೈಸೂರು, ಐ ಥಿಂಕ್ ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಅಂದರೆ ಇದೇ ಜಿಲ್ಲೆಗಳಿಗೆ ಹಣ ಬರುತ್ತೆ. ಕೋಲಾರ, ಐ ಥಿಂಕ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಗದಗ ಆ್ಯಂಡ್ ಎಕ್ಸೆಟ್ರಾ ಇತ್ಯಾದಿ ಪ್ರತಿಯೊಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಓನ್ಲಿ ಈ ಜಿಲ್ಲೆಗಳಿಗೆ ಮಾತ್ರ ಹಣ ಜಮೆ ಆಗುತ್ತೆ, ಓನ್ಲಿ ಈ ಜಿಲ್ಲೆಗಳಿಗೆ ಮಾತ್ರ ನೋ. ಯಾರು ಹೇಳಿದ್ದು ನಿಮಗೆ? 100% ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ರೈಟ್ ಅಲ್ವಾ? ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಂಡು ನನಗೆ ಹಣ ಜಮೆ ಆಗ್ತಾ ಇಲ್ಲ, ನನಗೆ ಹಣ ಬರ್ತಾ ಇಲ್ಲ, ನಾನು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮೆಂಟಾಲಿಟಿಯನ್ನು ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಒಂದಿಷ್ಟು ಜನ ಹೇಳ್ತಾರೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್, ಅದನ್ನೆಲ್ಲ ಬಿಟ್ಟುಬಿಡಿ. ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೇಕು ಅದನ್ನು ಥಿಂಕ್ ಮಾಡಬೇಕು, ರೈಟ್? ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ನಾನು ಹೆಂಗೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಇದನ್ನು ಥಿಂಕ್ ಮಾಡಿ, ರೈಟ್? ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೂ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ ಸರ್ ನಮ್ಗೆ ಹಣ ಜಮೆ ಆಗಿಲ್ಲ ಎಕ್ಸೆಟ್ರಾ, ಓಕೆ ಸರಿ. ಬಟ್ ನಾವಿಲ್ಲಿ ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡಬೇಕಾಗ್ತದೆ. ಏನು ಅಪ್ಡೇಟ್ಗಳನ್ನು ಮಾಡಬೇಕಾಗ್ತದೆ ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ 3 ವಿಚಾರಗಳು ನಾನು ನಿಮಗೆ ಪ್ರತಿ ಸಾರಿ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಕ್ಷಣದಲ್ಲೂ ಹೇಳ್ತಾ ಇರ್ತೀನಿ. ಈ ಒಂದು 3 ವಿಚಾರಗಳನ್ನು ಮಿಸ್ ಮಾಡಬೇಡಿ. ಯಾವ ವಿಚಾರಗಳು ಅಲ್ವಾ? ಯಾವ ವಿಚಾರಗಳು? ಈ ಒಂದು 3 ವಿಚಾರ ಅಂತಂದರೆ ಯಾವ ವಿಚಾರಗಳು ಅನ್ನುವಂಥದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಏನು ಹೇಳಿದೆ? ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ರೈಟ್? ಈ ಒಂದು 3 ವಿಚಾರಗಳನ್ನು ಕಂಪ್ಲೀಟ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ, ರೈಟ್? ನಾನು ಹೇಳುವಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದು ತುಂಬ ಜನರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಹಣವನ್ನು ಪಡ್ಕೊಳ್ಳಿ, ಎಲ್ಲರೂ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ರೈಟ್? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ರೈಟ್? ಪ್ರತಿಯೊಬ್ಬರ ಅಕೌಂಟಿಗೂ ಹಣವನ್ನು ಪಡ್ಕೊಳ್ಬೋದು, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಈ ಒಂದು ಯೋಜನೆಗಳನ್ನು ಕರೆಕ್ಟಾಗಿ ಮಾಡಿ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳ್ತಾ ಇರುವಂಥದ್ದನ್ನು ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳನ್ನು ಕಂಪಲ್ಸರಿಯಾಗಿ ಮಾಡಿ. ಮಿಸ್ ಮಾಡಿಕೊಂಡ್ರೆ ಹಣ ಜಮೆ ಆಗಲ್ಲ, ಅಷ್ಟೇ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡಿಕೊಂಡ್ರೆ ಹಣ ಜಮೆ ಆಗಲ್ಲ, ಅಷ್ಟೇ ನಾನು ಹೇಳ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ಪ್ರತಿಯೊಬ್ಬರಿಗೂ ಹಣ ಬರುತ್ತೆ. ಆದರೆ ಬಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಹಣವನ್ನು ಪಡ್ಕೊಳ್ಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ. ನಮ್ಗೆ ಹಣ ಜಮೆ ಆಗಿಲ್ಲ ಅಂತಂದರೆ ನಾವು ಮಾಡಲೇಬೇಕಾಗ್ತದೆ. ನಾನು ಅದಕ್ಕೆ ಹೇಳುವಂಥದ್ದು, ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ, ರೈಟ್? ಒಂದು ದಿನ ಮಾಡಿಬಿಟ್ಟು ಅಯ್ಯೋ ನನಗಾಗಲ್ಲ, ಕನ್ಸಿಸ್ಟೆಂಟ್ ಆಗಿರ್ಬೇಕು, ದಿನ ಮಾಡಬೇಕು. ನಾನೇನೋ ಈ ಒಂದು ಯೋಜನೆಗೆ ಅಪ್ಡೇಟನ್ನು ಹಾಕಿದೆ ಅಂತಂದರೆ ಆ ಒಂದು ಯೋಜನೆಯಲ್ಲಿ ಏನು ಆಗ್ತಾ ಇದೆ, ಏನು ನಡೀತಾ ಇದೆ ಅದನ್ನು ನೋಡಬೇಕಾಗ್ತದೆ, ಚೆಕ್ಔಟ್ ಮಾಡಬೇಕಾಗ್ತದೆ. ಏನು ಆಗ್ತಾ ಇದೆ ಅನ್ನುವಂಥದ್ದನ್ನು ಚೆಕ್ಇನ್ ಮಾಡಬೇಕಾಗ್ತದೆ. ನಾನು ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಿ, ರೈಟ್? ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ಆ ರೀತಿ ಅಪ್ಡೇಟ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ತುಂಬ ಜನ ಹೇಳ್ತಾರೆ ನನಗಾಗಲ್ಲ, ನಾನು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ನಾನು ಎಲ್ರಿಗೂ ಹೇಳುವಂಥದ್ದು ಆಗುತ್ತೆ, ಎಲ್ರಿಗೂ ಆಗುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನಾನು ಹೇಳ್ತಾ ಇರುವಂಥದ್ದು. ನಿಮ್ಗೆ ಏನಾದರೂ ಅನಿಸ್ತಾ ಇದ್ದರೆ 100% ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ.